ಶ್ರಾವಣದ ನಾಗಪಂಚಮಿಯ ಹಬ್ಬ. ಎಲ್ಲರಿಗೂ ಈ ಹಬ್ಬವೆಂದರೆ ಸಂತೋಷವೇ ಸಂತೋಷ. ಮಳೆಗಾಲದಲ್ಲಿ ಹೊಲಗಳಲ್ಲಿ ಅಲ್ಲಿ ಇಲ್ಲಿ ತಗ್ಗು ಇದ್ದಲ್ಲಿ ನೀರು ನಿಂತ ಮೇಲೆ ಹುಳ ಹುಪ್ಪಡಿಗಳು ಅಲ್ಲಿ ಕೂಡುವವು. ಆಗ ರೈತನಿಗೆ ಸಂಕಷ್ಟವಾಗುವುದು. ಇದರಿಂದ ಅಲ್ಲಿ ಹಾವುಗಳು ಸಹಿತ ನೆಲೆಸಿ ಆ ಹುಳ ಹುಪ್ಪಡಿಗಳನ್ನು ನಾಶಪಡಿಸಿ ರೈತನಿಗೆ ಸಂತೋಷವನ್ನು ಕೊಡುವವು. ಹೀಗೆ ನಾಗರ ಪಂಚಮಿ ಅಂದರೆ ಒಂದು ಹಬ್ಬವೇ ಹಬ್ಬ. ಹೊತ್ತು ಕಣಕಣದಿ ಮಣ್ಣನು ಗೆದ್ದಲಿರುವೆಗಳು, ಮೆತ್ತು ತಡೆ ಬಿಡದೆ ದುಡಿದಾಗಿಸಿದ ಗೂಡು, ಹುತ್ತವಾಗುವುದು ವಿಷ ಸರ್ಪಕ್ಕೆ, ಮಾನವನ ಯತ್ನಗಳ ಕತೆ ಇಷ್ಟೇ ಮಂಕುತಿಮ್ಮ ಎನ್ನುವಂತೆ ಆ ಗೆದ್ದಲಿರುವೆಗಳು ತಮ್ಮ ಬಾಯಲ್ಲಿ ಮಣ್ಣಿನ ಕಣಗಳನ್ನು ಹೊತ್ತು ಹೊತ್ತು ಒಂದು ಹುತ್ತವನ್ನು ತಯಾರಿಸುವವು. ತದನಂತರ ಅಲ್ಲಿ ಹಾವು ಬಂದು ಅದರೊಳಗೆ ಹೊಕ್ಕು ಆ ಎಲ್ಲ ಹುಳಗಳನ್ನು ತಿಂದು ತನ್ನ ಮನೆಯನ್ನಾಗಿಸುವುದು. ಹೀಗೆ ಮಾನವನ ಯತ್ನವೂ ಅಷ್ಟೇ. ನಮ್ಮ ಹಿರಿಯರು ಅಜ್ಜಂದಿರು ಮಾಡಿದ ಮನೆಯಲ್ಲಿ ನಾವು ಬದುಕುವೆವು. ಹೀಗೆ ಮಳೆಗಾಲದಲ್ಲಿಯೂ ಆ ಹಾವುಗಳು ಹೆಚ್ಚಾನೆಚ್ಚು ಬರುವವು. ಸಾಗರ ಮತನ ಕಾಲದಲ್ಲಿ ಸರ್ಪಗಳನ್ನು ಹಗ್ಗವಾಗಿ ದೇವಾದಿ ದೇವತೆಗಳು ಬಳಸಿದರು. ಇವು ದೇವಾದಿ ದೇವತೆಗಳಿಗೆ ಬೆಂಬಲಿಸಲು ಪುನರ್ಜನ್ಮವನ್ನು ಕೂಡ ಪಡೆಯುವವು ಈ ನಾಗ ದೇವತೆಗಳು. ನಾಗ ದೇವತೆಗೆ ಹಾಲು ಹಾಗೂ ಬೇಯಿಸಿದ ಅನ್ನದ ನೈವೇದ್ಯವನ್ನು ನಾವೆಲ್ಲರೂ ನೀಡುವೆವು. ಹಾಗೂ ಪರಿಶುದ್ಧವಾದ ಮೃದುತ್ವವನ್ನು ಹೊಂದಿದ ರುಚಿಯಾದ ಹಾಗೂ ಬೆಳ್ಳಗೆ ಕಾಣುವ ಹಾಲಿನಿಂದ ಆ ನಾಗದೇವತೆಗೆ ಸ್ನಾನವನ್ನು ಮಾಡಿಸುವೆವು ಹಾಗೂ ಹಾಲಿನ ಅಭಿಷೇಕವನ್ನು ನೀಡುವೆವು. ನಾಗರ ಪಂಚಮಿ ಬಂದಿತೆಂದರೆ ಎಲ್ಲ ಮಹಿಳೆಯರಿಗೆ, ಅಕ್ಕ ತಂಗಿಯರಿಗೆ ಸಂತೋಷವೇ ಸಂತೋಷ. ಹೊಸ ಹೊಸ ಸೀರೆಯನ್ನು ಹುಟ್ಟು ಹರುಷದಿಂದ ಉಯ್ಯಾಲೆಯನ್ನು ಗಿಡಕ್ಕೆ ಕಟ್ಟಿ ಹಾಡುವರು. ಹೀಗೆ ಉಯ್ಯಾಲೆ ಎಂದರೆ ಹಾವಿನ ಹಗ್ಗ ಎಂದೇ ಭಾವಿಸಬೇಕು. ಆ ಉಯ್ಯಾಲೆಯ ಮೇಲೆ ಕೂತ ಮೇಲೆ ಒಮ್ಮೆ ಮೇಲೆ ಒಮ್ಮೆ ಕೆಳಗೆ, ಒಮ್ಮೆ ಮತ್ತೆ ಮೇಲೆ ಮತ್ತೆ ಕೆಳಗೆ, ಆ ಗಿಡದ ಎತ್ತರಕ್ಕೆ ಸಿಹಿಯಾದ ಉಂಡಿಗಳನ್ನು ಕಟ್ಟಿರುತ್ತಾರೆ. ಏಕೆಂದರೆ ಉಯ್ಯಾಲೆಯಿಂದ ಮೇಲೆ ಹೋದರೆ ಸ್ವರ್ಗ ಅಂದರೆ ಈ ಭವವನ್ನು ದಾಟುವುದು. ಹಲ್ಲಿನಿಂದ ಆ ಸಿಹಿಯಾದ ಉಂಡಿಗಳನ್ನು ಕಚ್ಚುವುದು. ಕೆಳಗೆ ಬಂದರೆ ಮತ್ತೆ ಮೃತ್ಯಕ್ಕೆ ಬಂದಂತೆ, ಮತ್ತೆ ಈ ಭವದಲ್ಲಿ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸುವುದು. ಹೀಗೆ ಉಯ್ಯಾಲೆಯಿಂದ ಒಮ್ಮೆ ಮೇಲೆ ಒಮ್ಮೆ ಕೆಳಗೆ, ಆದರೆ ಕೆಳಗೆ ಮೇಲೆ ನಡುವೆ ನಮಗೆ ಈ ಭವವನ್ನು ದಾಟುವೆನು ಇಲ್ಲವೋ ಎಂದು ಭಯದಿಂದ ಚಿಂತಿಸುವೆವು. ಇದೇ ಉಯ್ಯಾಲೆ ಹಾಗೂ ಜೋಕಾಲಿ ಎಂದು ನಾವೆಲ್ಲರೂ ಕರೆಯುವೆವು. ಸಕಲ ಪ್ರಾಣಿಗಳ ಕೀಟಗಳ ಸಂವೇದನೆ ಮತ್ತು ಕಂಪನ ನಮ್ಮ ದೇಹದಲ್ಲಿ ಇರುವವು. ಕಾಲ ಕಾಲಕ್ಕೆ ಅವು ಹೊರಗೆ ನಮ್ಮಿಂದಲೇ ಬರುವವು. ಪಂಚಮಿ ಹಬ್ಬ ಎಂದರೆ ಪಂಚೇಂದ್ರಿಯಗಳನ್ನು ಹತ್ತಿಕ್ಕುವುದು. ಅಂದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವುಗಳನ್ನು ಹೊರಗೆ ಹೋಗದಂತೆ ನಮ್ಮ ಆಧೀನದಲ್ಲಿ ಇರಿಸುವುದು. ಇದುವೇ ಪಂಚೇಂದ್ರಿಯಗಳ ಪಂಚಮಿ ಹಬ್ಬ. ಯೋಗ ದೃಷ್ಟಿಯಿಂದ ನೋಡುವುದಾದರೆ ನಮ್ಮ ಶರೀರದ ಬೆನ್ನು ಹುರಿಯ ಮೂಲದಲ್ಲಿ
ದೈವಿಕ ಸರ್ಪಶಕ್ತಿಯನ್ನು ಜಾಗೃತಗೊಳಿಸುವುದೇ. ನಮ್ಮ ಬೆನ್ನು ಹುರಿಯೇ ಆ ಸರ್ಪ. ಅಂದರೆ ಆಧಾರ ಚಕ್ರದಲ್ಲಿ ತನ್ನ ಮುಖವನ್ನು ಇಟ್ಟು ನಮ್ಮ ಮೂಗಿನ ತುದಿಗೆ ಅದು ಬಾಲವನ್ನು ಚಾಚಿಸುವುದು. ನಮ್ಮಲ್ಲಿರುವ ಆಧಾರ ಚಕ್ರದಿಂದ ಸಹಸ್ರಾರವರೆಗೆ ಚೇತನವನ್ನು ಅದು ತುಂಬುತ್ತಲೇ ಇರುವುದು. ಹಾವು ಎಂದರೆ ಹರ ನಡುಗಿದೆ ಎನ್ನುವರು. ಅಂದರೆ ಯಾರು ತನ್ನ ಚೇತನಾಶಕ್ತಿಯನ್ನು ದೇಹದಲ್ಲಿ ಪಸರಿಸಿ ಸಕಲ ಚಕ್ರಗಳನ್ನು ಜಾಗೃತ ಯಾರು ಗೊಳಿಸುವರೋ ಅವರಿಗೆ ದೇವಾದಿ ದೇವತೆಗಳು ಕೂಡ ಹೆದರುವರು. ಆದ್ದರಿಂದ ನಾಗರ ಪಂಚಮಿ ಎಂದರೆ ಸಿಹಿಯಾದ ಪದಾರ್ಥಗಳನ್ನು ಮನೆಯಲ್ಲಿ ಮಾಡಿ ಹಾಗೂ ಬಂಧುಗಳನ್ನು ಕರೆದು ಉಣಿಸುವುದು ಹಾಗೂ ಎಲ್ಲರೂ ಕೂಡಿಕೊಂಡು ಉಯ್ಯಾಲೆಯನ್ನು ಸೊಗಸದಿಂದ ಹಾಡುವುದು. ಧನ್ಯವಾದಗಳು ಮಿತ್ರರೇ.